ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2026 ಪೇಪರ್ ಅಂದ್ರೆ ಇವತ್ತಿನ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಎರಡು ಪ್ರಾಬ್ಲಮ್ ಕೊಟ್ಟಿರೋದು, ಸೊ ಅದರಲ್ಲಿ ಫಸ್ಟ್ ನೇ ಡಿಸ್ಕಸ್ ಮಾಡೋಣ. ಏನು? ಸೊ ಎಲ್ಲ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. 8A ಪ್ರಾಬ್ಲಮ್ ಇದು. ಸೊ 8A ಪ್ರಾಬ್ಲಮ್. ಸೊ 3 ಫ್ರೇಮ್ಸ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಅಂದ್ರೆ 3 ಬಿಟ್ ಸ್ಪೇಸ್ ಇರುವಂತಹ ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಅದರಲ್ಲಿ LRU ಮತ್ತೆ FIFO ಎರಡು ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್ ಅನ್ನ ಅಪ್ಲೈ ಮಾಡಿ ಎರಡಕ್ಕೂ ಕೂಡ ಪೇಜ್ ಫಾಲ್ಟ್ ಅನ್ನ ಕಂಡುಹಿಡಿಬೇಕು. ಇಷ್ಟೇ ಸಿಂಪಲ್. ಫಸ್ಟ್ LRU ನ ಅಪ್ಲೈ ಮಾಡಿ ಪೇಜ್ ಫಾಲ್ಟ್ ಅನ್ನ ಕಂಡುಹಿಡಿಯೋಣ, ಆಮೇಲೆ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡಿ ಪೇಜ್ ಫಾಲ್ಟ್ ಅನ್ನ ಕಂಡುಹಿಡಿಯೋಣ. ಈಗ ಫಸ್ಟ್ ಏನ್ ಮಾಡಬೇಕು, ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಫ್ರೇಮಿನ ಸೈಜ್ ಏನಾಗಿರುತ್ತೆ, 3 ಬಿಟ್ಸ್. ಸೊ 3 ಬಿಟ್ ಸೈಜ್ ಇರುವಂತಹ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತೀನಿ. ಸ್ಟಾರ್ಟಿಂಗ್ ಅಲ್ಲಿ 3 ಬಿಟ್ಸ್ ಕೂಡ ಎಂಟಿ, ಸೊ ಖಾಲಿ ಇದೆ. ಸೊ 6 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ 6 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನ 2 ಸ್ಪೇಸ್ ಎಂಟಿ ಇದೆ. ಸೊ 1 ಅನ್ನ ಇನ್ಸರ್ಟ್ ಮಾಡಬಹುದಾ? ಎಸ್. ನೆಕ್ಸ್ಟ್ ಯಾವ್ದನ್ನ ಇನ್ಸರ್ಟ್ ಮಾಡಬೇಕು? 1. ಬಟ್ 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಎರಡೆರಡು ಸಲ ಅದನ್ನ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅದನ್ನ ಏನ್ ಮಾಡಬೇಕು, ಸ್ಕಿಪ್ ಮಾಡಬೇಕು. ಸೊ ಸ್ಕಿಪ್ ದಿಸ್ ಪಾರ್ಟ್. ನೆಕ್ಸ್ಟ್ 2 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. 6 ಆಲ್ರೆಡಿ ಇತ್ತು, 1 ಆಲ್ರೆಡಿ ಇತ್ತು, ಇನ್ನು 1 ಸ್ಪೇಸ್ ಎಂಟಿ ಇತ್ತು. ಸೊ 2 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ 0 ನ ಇನ್ಸರ್ಟ್ ಮಾಡಬೇಕು. ಬಟ್ 0 ಇಲ್ಲಿಲ್ಲ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಬಟ್ ಏನಾಗಿದೆ, ನನಗೆ ಜಾಗನೇ ಇಲ್ಲ 0 ನ ಇನ್ಸರ್ಟ್ ಮಾಡೋದಕ್ಕೆ. 0 ನ ಇನ್ಸರ್ಟ್ ಮಾಡೋದಕ್ಕೆ ಯಾಕೆ ಜಾಗ ಇಲ್ಲ? ಒಂದು ಫ್ರೇಮ್ ತಗೊಂಡಿದೆ, ಅದ್ರದ್ದು 3 ಬಿಟ್ ಸ್ಪೇಸ್, ಒಂದು 3 ಬಿಟ್ಸ್ ಗಳನ್ನ ಇಡುವಷ್ಟು ಜಾಗ ಇರುವಂತ ಸ್ಪೇಸ್ ಇತ್ತು. 3 ಕೂಡ ಫಿಲ್ ಆಗಿದೆ. ಇವಾಗ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಅಲ್ಲಿ ನೀವು 3 ಬಾಲ್ ಗಳನ್ನ ಇಟ್ಟಿರ್ತೀರಾ. ಆ 3 ಬಾಲ್ ಗಳನ್ನ ಇಟ್ಟಿರ್ತೀರಾ. ಹೊಸ ಬಾಲ್ ಇಡಬೇಕು ಅಂದ್ರೆ ಏನ್ ಮಾಡ್ತೀರಾ, ಒಂದು ತೆಗಿತೀರಾ, ಇನ್ನೊಂದು ಇಡ್ತೀರಾ. ಅದನ್ನ ಏನಂತ ಕರಿತೀವಿ, ರೀಪ್ಲೇಸ್ಮೆಂಟ್. ಅದೇ ಇಲ್ಲೂ ಕೂಡ ಅಪ್ಲೈ ಆಗೋದು. ಏನು? ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್. ಈ 3 ಬಿಟ್ಸ್ ಗಳಲ್ಲಿ ಯಾವ್ದಾದ್ರು ಒಂದನ್ನ ತೆಗೆದು ಅದರ ಜಾಗಕ್ಕೆ 0 ನ ರಿಪ್ಲೇಸ್ ಮಾಡ್ತೀವಿ. ಸೊ ಫಸ್ಟ್ ನಾವು LRU ನ ಅಪ್ಲೈ ಮಾಡ್ತಿರೋದ್ರಿಂದ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಸಿಂಪಲ್ ಟೆಕ್ನಿಕ್ ಏನು, ಯಾವ ವ್ಯಾಲ್ಯೂ ಇನ್ಸರ್ಟ್ ಮಾಡ್ಬೇಕಿರೋದು 0. ಸೊ ಅದರ ಹಿಂದ್ಗಡೆ ಇರುವಂತ 2 ವ್ಯಾಲ್ಯೂಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. 1 ಮತ್ತೆ 2. 1 ಇದೆ, 2 ಇದೆ. ಯಾವ್ದು ಮಿಸ್ಸಿಂಗ್ ಆಗಿರೋದು? 6. ಸೊ 6 ಜಾಗಕ್ಕೆ 0 ನ ಬರಿಬೇಕು. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಏನ್ ಮಾಡ್ಬೇಕು, 0 ನ ಇನ್ಸರ್ಟ್ ಮಾಡ್ಬೇಕಿತ್ತು. ಸೊ ಅದರ ಹಿಂದ್ಗಡೆ ಇರುವಂತ 2 ವ್ಯಾಲ್ಯೂನ ಮಾರ್ಕ್ ಮಾಡ್ಕೊಂಡೆ. 1 ಮತ್ತೆ 2. 6 ಇರ್ಲಿಲ್ಲ, ಸೊ 6 ಜಾಗಕ್ಕೆ 0 ನ ಹಾಕ್ದೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಏನ್ ಮಾಡ್ಬೇಕು, ಅದ್ರ ಹಿಂದ್ಗಡೆ ಇರುವಂತ 2 ವ್ಯಾಲ್ಯೂಗಳನ್ನ ಮಾರ್ಕ್ ಮಾಡ್ಕೋಬೇಕು. 2 ಮತ್ತೆ 0. 2 ಮತ್ತೆ 0 ಯಾವ್ದಿಲ್ಲ, 1 ಇಲ್ಲ. ಸೊ 1 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ 0 ಮತ್ತೆ 2 ಆಸ್ ಇಟ್ ಇಸ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಇವಾಗ ಜಾಗ ಇಲ್ಲ ನಮಗೆ ಹಾಕೋದಕ್ಕೋಸ್ಕರ. ಸೊ ರೀಪ್ಲೇಸ್ ಮಾಡ್ಬೇಕು. ಯಾವ್ದ್ರ ಜೊತೆ? ಲಾಸ್ಟ್ 2 ವ್ಯಾಲ್ಯೂನ ಮಾರ್ಕ್ ಮಾಡ್ಕೊಳ್ಳಿ. 0 ಮತ್ತೆ 3. 0 3 ಯಾವ್ದಿಲ್ಲ, 2. ಸೊ 2 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ 6 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 6 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 6 ಇಲ್ಲ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಏನ್ ಮಾಡಬೇಕು, ಲಾಸ್ಟ್ 2 ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ಕೋಬೇಕು. 3 ಮತ್ತೆ 4. ಸೊ ಯಾವ್ದಿಲ್ಲ, 0. ಸೊ 0 ಜಾಗಕ್ಕೆ 6 ಅನ್ನ ರೀಪ್ಲೇಸ್ ಮಾಡಬೇಕು. ಸಿಂಪಲ್. ನೆಕ್ಸ್ಟ್ 0 ನ ಇನ್ಸರ್ಟ್ ಮಾಡಬೇಕು. 0 ಇಸ್ ನಾಟ್ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಲಾಸ್ಟ್ 2 ವ್ಯಾಲ್ಯೂಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. 4 ಮತ್ತೆ 6. 4 ಮತ್ತೆ 6 ಯಾವ್ದಿಲ್ಲ, 3. ಸೊ 3 ಜಾಗಕ್ಕೆ 0 ನ ರಿಪ್ಲೇಸ್. 6 ಮತ್ತೆ 4 ಅದೇ ರೀತಿ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ಲಾಸ್ಟ್ 2 ವ್ಯಾಲ್ಯೂಸ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದದು? 6 ಮತ್ತೆ 0 ಯಾವ್ದಿಲ್ಲ, 4 ಇಲ್ಲ. ಸೊ 4 ಜಾಗಕ್ಕೆ 2 ರಿಪ್ಲೇಸ್. 0 ಮತ್ತೆ 6 ಅದೇ ರೀತಿ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 1 ಇಲ್ಲ. ಸೊ ಏನ್ ಮಾಡಬೇಕು, ಲಾಸ್ಟ್ 2 ವ್ಯಾಲ್ಯೂಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. 0 ಮತ್ತೆ 2. 0 ಮತ್ತೆ 2 ಯಾವ್ದಿಲ್ಲ, 6 ಇಲ್ಲ. ಸೊ 1 ಅನ್ನ 6 ಜಾಗಕ್ಕೆ ರಿಪ್ಲೇಸ್ ಮಾಡಿ. 0 ಮತ್ತೆ 2 ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಆಲ್ರೆಡಿ ಇದೆ. ಸೊ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಇದ್ರೆ ಸ್ಕಿಪ್. ಎರಡೆರಡು ಸಲ ನೀವು ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. 1 ಆಲ್ರೆಡಿ ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಸ್ಕಿಪ್. 2 ಆಲ್ರೆಡಿ ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಸ್ಕಿಪ್. 0 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಸ್ಕಿಪ್. 3 ಇಸ್ ನಾಟ್ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಲಾಸ್ಟ್ 2 ವ್ಯಾಲ್ಯೂಸ್ ಅದರ ಹಿಂದ್ಗಡೆ ಇರುವಂತ 2 ವ್ಯಾಲ್ಯೂನ ಮಾರ್ಕ್ ಮಾಡ್ಕೋಬೇಕು. 2 ಮತ್ತೆ 0 ಯಾವ್ದಿಲ್ಲ, 1. ಸೊ 1 ಜಾಗಕ್ಕೆ 3 ಬರುತ್ತೆ. 0 ಮತ್ತೆ 2 ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ.
ಅದರ ಹಿಂದ್ಗಡೆ ಇರುವಂತ ಎರಡು ವ್ಯಾಲ್ಯೂನ ಮಾರ್ಕ್ ಮಾಡ್ಕೊಳ್ಳಿ, 3 ಮತ್ತೆ 2 ಯಾವ್ದಿಲ್ಲ 0. ಸೊ 0 ಜಾಗಕ್ಕೆ 1 ಅನ್ನ ರಿಪ್ಲೇಸ್, 3 ಮತ್ತೆ 2 ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು, 2 ಆಲ್ರೆಡಿ ಇನ್ ಮೈ ಅಪ್ಡೇಟೆಡ್ ಫ್ರೇಮ್ 0. ಸೊ 0 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಲಾಸ್ಟ್ 2 ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ, 1 ಮತ್ತೆ 2. ಸೊ 1 ಇದೆ 2 ಇದೆ, ಯಾವ್ದು ಮಿಸ್ಸಿಂಗ್ 3. ಸೊ 3 ಜಾಗಕ್ಕೆ 0, 1 ಮತ್ತೆ 2 ಆಸ್ ಇಟ್ ಇಸ್. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ಲಾಸ್ಟಿಗೆ ಬರೀರಿ LRUದು ಪೇಜ್ ಫಾಲ್ಟ್ ಆಫ್ LRU ಎಷ್ಟು ಬಂತಪ್ಪ? ಪೇಜ್ ಫಾಲ್ಟ್ ಅಂತ ಅಂದ್ರೇನು? ಪೇಜ್ ಫಾಲ್ಟ್, ಪೇಜ್ ಇಟ್ಸ್ ಎರಡು ಬರುತ್ತೆ, ಎರಡನ್ನೂ ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ಪೇಜ್ ಫಾಲ್ಟ್ ಮಾತ್ರ ಕೇಳಿದ್ರೆ ಪೇಜ್ ಇಟ್ಸ್ ಅಂದ್ರೂ ಕೂಡ ಏನು ಅಂತ ಹೇಳ್ತೀನಿ. ಪೇಜ್ ಫಾಲ್ಟ್ ಅಂದ್ರೆ ನಾವು ಎಷ್ಟು ಸ್ಟೆಪ್ಗಳಲ್ಲಿ ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡಿರ್ಬೇಕು, ಇಲ್ಲ ಅಂತಂದ್ರೆ ರೀಪ್ಲೇಸ್ ಮಾಡಿರ್ಬೇಕು. ನೋಡಿ 1 2 3 4 5 6 7 8 9 10 11 12 13. ಸೊ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಈಸ್ 13. ಇನ್ನೊಂದು ಬರುತ್ತೆ ಪೇಜ್ ಹಿಟ್ಸ್ ಅಂತ ಅಂದ್ರೆ ಏನು ನೋಡಿ, 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತು. ಸೊ ಮತ್ತೆ ಇನ್ನೊಂದ್ಸಲ ಇನ್ಸರ್ಟ್ ಮಾಡಿದ್ರೆ ರಿಪೀಟ್ ಆಗುತ್ತೆ ಅಂತ ಅದನ್ನ ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಇತ್ತು, ಸೊ ಸ್ಕಿಪ್. 1 ಆಲ್ರೆಡಿ ಇತ್ತು, ಸ್ಕಿಪ್. 2 ಆಲ್ರೆಡಿ ಇತ್ತು, ಸ್ಕಿಪ್. 0 ಆಲ್ರೆಡಿ ಇತ್ತು, ಸ್ಕಿಪ್. ಸೊ ಸ್ಕಿಪ್ ಮಾಡಿರುವಂತಹ ಸ್ಟೆಪ್ ಗಳನ್ನ ಏನಂತ ಕರಿತೀವಿ? ಪೇಜ್ ಹಿಟ್ಸ್ ಅಂತ. ಸೊ ಎಷ್ಟಾಗುತ್ತೆ ಪೇಜ್ ಹಿಟ್ಸ್? 1 2 3 4 5 6 7. ಸೊ 7 ಇಸ್ ದ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಅದನ್ನ ಬರೆಯಕ್ಕೆ ಹೇಳಿಲ್ಲ, ಸೊ ಬರಿಬೇಡ್ರಿ, ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿಬಿಟ್ಟು ಪೇಜ್ ಫಾಲ್ಟ್ ಅನ್ನ ಕಂಡುಹಿಡಿಯೋಣ. ಫಸ್ಟ್ ಇನ್ ಫಸ್ಟ್ ಔಟ್ಗೂ ಅಷ್ಟೇ, 3 ವ್ಯಾಲ್ಯೂಗಳನ್ನ ನೀವು ಇನ್ಸರ್ಟ್ ಮಾಡೋವರೆಗೂ ಸೇಮ್. ನೋಡಿ 6 3 ಜಾಗ ಖಾಲಿ ಇತ್ತು, ಸೊ 6 ಅನ್ನ ಇನ್ಸರ್ಟ್ ಮಾಡಿದೆ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕಿತ್ತು, ಖಾಲಿ ಇದೆ ಅಂತ ಇನ್ಸರ್ಟ್ ಮಾಡಿದೆ. ಮತ್ತೆ 1 ಬಂದಿದೆ, ರಿಪೀಟ್ ಆಗ್ಬಿಡುತ್ತೆ ಇದನ್ನ ಇನ್ಸರ್ಟ್ ಮಾಡಿದ್ರೆ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ. ನೆಕ್ಸ್ಟ್ ಖಾಲಿ ಜಾಗ ಇತ್ತು ಅಂತ 2 ಅನ್ನ ಇನ್ಸರ್ಟ್ ಮಾಡಿದೀನಿ. ಸೇಮ್ ನೀವು ಯಾವ್ದನ್ನಾದ್ರೂ ಕೂಡ ಅಪ್ಲೈ ಮಾಡಿ ಈ ಒಂದು ಪ್ರಾಬ್ಲಮ್ಗೆ. ಫಸ್ಟ್ 3 ವ್ಯಾಲ್ಯೂಗಳನ್ನ ಇನ್ಸರ್ಟ್ ಮಾಡೋವರೆಗೂ ಕೂಡ ಎಲ್ಲಾದ್ರಲ್ಲೂ ಸೇಮ್. LRU, ಆಪ್ಟಿಮಲ್, LFU ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್ ಎಲ್ಲಾದ್ರಲ್ಲೂ ಕೂಡ ಸೇಮ್. ಈಗ ರೀಪ್ಲೇಸ್ ಮಾಡ್ಬೇಕಲ್ವಾ, ರೀಪ್ಲೇಸ್ ಮಾಡೋದಕ್ಕೆ ಈ ಅಲ್ಗಾರಿದಮ್ಸ್ ಯೂಸ್ ಮಾಡೋದು. ಇನ್ಸರ್ಟ್ ಮಾಡಕ್ಕಲ್ಲ, ರೀಪ್ಲೇಸ್ ಮಾಡೋದಕ್ಕೆ. ರೀಪ್ಲೇಸ್ ಯಾಕೆ ಮಾಡಬೇಕು? 3 ಜಾಗ ಇತ್ತು, ಆ 3 ಕೂಡ ಫಿಲ್ ಆಗಿದೆ. ನಾನು ಇವಾಗ 0ನ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ನಾನು ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ಬೇಕಾಗುತ್ತೆ? ರೀಪ್ಲೇಸ್ ಮಾಡಬೇಕು. ಯಾರ ಜೊತೆ ರೀಪ್ಲೇಸ್ ಮಾಡ್ತೀನಿ? ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಅಂದ್ರೆ ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜೊತೆ ರೀಪ್ಲೇಸ್. ನೋಡಿ 6 ಯಾವ ಸ್ಟೆಪ್ ಅಲ್ಲಿ ಬಂದಿದೆ? ಮೊದಲನೇ ಸ್ಟೆಪ್. 1 ಯಾವ ಸ್ಟೆಪ್ ಅಲ್ಲಿ ಬಂದಿದೆ? ಎರಡನೇ ಸ್ಟೆಪ್. 2 ಇವಾಗ ತಾನೇ ಇನ್ಸರ್ಟ್ ಆಗಿದೆ. ಸೊ 6 1 2 ಯಾರು ಬೇಗ ಬಂದಿರೋದು? 6 ಬಂದಿರೋದು. ಸೊ ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜಾಗಕ್ಕೆ ನಾವು ರೀಪ್ಲೇಸ್ ಮಾಡಬೇಕು. ಫಸ್ಟ್ ಇನ್ ಫಸ್ಟ್ ಔಟ್, ಯಾರು ಫಸ್ಟ್ ಬಂದಿರ್ತಾರೆ ಅವ್ರನ್ನ ತೆಗೆದಾಕಿ ಫಸ್ಟ್ ಅವ್ರ ಜಾಗಕ್ಕೆ ಇನ್ಸರ್ಟ್ ಮಾಡಬೇಕು. ಸೊ 6 ಜಾಗಕ್ಕೆ 0 ಬರುತ್ತೆ, 1 ಮತ್ತೆ 2 ಆಸ್ ಇಟ್ ಈಸ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಇಸ್ ನಾಟ್ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ 0 1 2 ಇದರಲ್ಲಿ ಯಾರ ಜೊತೆ ರೀಪ್ಲೇಸ್ ಮಾಡ್ತೀವಿ? ಯಾರು ಫಸ್ಟ್ ಬಂದವರು ಅವರು. ಸೊ 0 ಇದೇ ಸ್ಟೆಪ್ ಅಲ್ಲಿ ಸ್ಟಾರ್ಟ್ ಆಗಿದೆ, 1 ಸೆಕೆಂಡ್ ಸ್ಟೆಪ್ ಅಲ್ಲಿ ಶುರು ಆಗಿದೆ, 2 ಇಲ್ಲಿ 0 1 2. ಸೊ ಯಾರು ಫಸ್ಟ್ ಬಂದಿರೋದು? 1. ಸೊ 1 ಜಾಗಕ್ಕೆ 3 ರೀಪ್ಲೇಸ್, 0 ಮತ್ತೆ 2 ಆಸ್ ಇಟ್ ಈಸ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ 0 3 2 ಯಾರು ಫಸ್ಟ್ ಬಂದಿದ್ದು? 0 ಇಲ್ಲಿಂದ ಶುರುವಾಗಿದೆ, 3 ಈಗ ತಾನೇ ಇನ್ಸರ್ಟ್ ಆಗಿದೆ, 2 ಇಲ್ಲಿಂದ 0 3 2. ಸೊ 2 ಫಸ್ಟ್ ಬಂದಿರೋದ್ರಿಂದ 4 ಅನ್ನ 2 ಜಾಗಕ್ಕೆ ಹಾಕಿ 3 ಮತ್ತೆ 0 ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ 0 3 2 ಯಾರು ಫಸ್ಟ್ ಬಂದಿದ್ದು? 0 ಇಲ್ಲಿ ಶುರುವಾಗಿದೆ, 3 ಇಲ್ಲಿ, 4 ಇವಾಗ ತಾನೇ ಇನ್ಸರ್ಟ್, 0 3 4. ಸೊ 0 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 6 ಅನ್ನ 0 ಜಾಗಕ್ಕೆ ಇನ್ಸರ್ಟ್ ಮಾಡಬೇಕು. 3 ಮತ್ತೆ 4 ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 0. ಸೊ 0 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಯಾರನ್ನ ಫಸ್ಟ್ ರೀಪ್ಲೇಸ್ ಮಾಡಬೇಕು? ಯಾರು ಫಸ್ಟ್ ಬಂದರೆ ಅವರು. 6 ಇವಾಗ ತಾನೇ ಇನ್ಸರ್ಟ್, 3 ಇಲ್ಲಿಂದ ಸ್ಟಾರ್ಟ್ ಆಗಿದೆ, 4 ಇಲ್ಲಿಂದ ಸ್ಟಾರ್ಟ್, ಅಂದ್ರೆ ಕಂಟಿನ್ಯೂಸ್ ಆಗಿ ಇರ್ಬೇಕು ನಮಗೆ, ಅದಕ್ಕೋಸ್ಕರ 6 3 4 ಯಾರು ಫಸ್ಟ್ ಬಂದಿರೋದು? 3. ಸೊ 3 ಜಾಗಕ್ಕೆ 0, 6 ಮತ್ತೆ 4 ಆಸ್ ಇಟ್ ಈಸ್. ನೆಕ್ಸ್ಟ್ 2. ಸೊ 2 ನೆಕ್ಸ್ಟ್ 2 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡಬೇಕು? 6 0 4 ಯಾರು ಫಸ್ಟ್ ಬಂದಿರೋದು? 6 ಇಲ್ಲಿ ಶುರು ಆಗಿದೆ, 0 ಇವಾಗ ತಾನೇ ಇನ್ಸರ್ಟ್, 4 ಇಲ್ಲಿ ಶುರು ಆಗಿದೆ, 6 0 4 ಯಾರು ಫಸ್ಟ್ ಬಂದಿರೋದು? 4. ಸೊ 4 ಜಾಗಕ್ಕೆ 2, 0 ಮತ್ತೆ 6 ಆಸ್ ಇಟ್ ಈಸ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಈಸ್ ನಾಟ್ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ ಫಸ್ಟ್ ಬಂದಿರೋದು ಯಾರು? 6 ಇಲ್ಲಿಂದ ಶುರುವಾಗಿದೆ, 0 ಇಲ್ಲಿಂದ, 2 ಇವಾಗ ತಾನೇ ಇನ್ಸರ್ಟ್. ಸೊ 6 ಫಸ್ಟ್ ಬಂದಿದೆ. ಸೊ 6 ಜಾಗಕ್ಕೆ 1 0 ಮತ್ತೆ 2 ಆಸ್ ಇಟ್ ಈಸ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ ಸ್ಕಿಪ್. 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ ಸ್ಕಿಪ್. 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ ಸ್ಕಿಪ್. 0 ನ ಇನ್ಸರ್ಟ್ ಮಾಡಬೇಕು. 0 ಆಲ್ರೆಡಿ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ ಸ್ಕಿಪ್.
3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಇಸ್ ನಾಟ್ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ ಏನ್ ಮಾಡಬೇಕು ಅಂತಂದ್ರೆ 1 0 2 ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 1 ಇವಾಗ ತಾನೇ ಸ್ಟಾರ್ಟ್ ಆಗಿದೆ, 0 ಇಲ್ಲಿಂದ ಶುರು, 2 ಇಲ್ಲಿಂದ ಶುರು. ಸೊ ಏನ್ ಮಾಡಬೇಕು, 0 ಫಸ್ಟ್ ಬಂದಿರೋದ್ರಿಂದ 0 ಜಾಗಕ್ಕೆ 3 ಬರುತ್ತೆ, 1 ಮತ್ತೆ 2 ಆಸ್ ಇಟ್ ಇಸ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು, 2 ಆಲ್ರೆಡಿ ಇನ್ ಮೈ ಫ್ರೇಮ್. 1 ಅನ್ನ ಇನ್ಸರ್ಟ್ ಮಾಡಬೇಕು, 1 ಇಸ್ ಆಲ್ರೆಡಿ ಇನ್ ಮೈ ಫ್ರೇಮ್. 2 ಅನ್ನ ಇನ್ಸರ್ಟ್ ಮಾಡಬೇಕು, 2 ಇಸ್ ಆಲ್ರೆಡಿ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಇನ್ನು ಉಳಿದಿರೋದು 0. ಸೊ 0 ನ ಅಪ್ಡೇಟ್ ಮಾಡಬೇಕು, ಬಟ್ 0 ಇಸ್ ನಾಟ್ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ ಏನ್ ಮಾಡ್ತೀನಿ, ಯಾರು ಫಸ್ಟ್ ಬಂದವರೇ ನೋಡಿ. 1 ಎಲ್ಲಿಂದ ಶುರುವಾಗಿದೆ, ಇಲ್ಲಿಂದ ಶುರುವಾಗಿದೆ. 3 ಈ ಸ್ಟೆಪ್ ಅಲ್ಲೇ ಶುರುವಾಯಿತು. 2 ಎಲ್ಲಿಂದ ಶುರುವಾಗಿದೆ, ಇಲ್ಲಿಂದ ಶುರುವಾಗಿದೆ. ಸೊ 1 3 2 ಯಾರು ಫಸ್ಟ್ ಬಂದಿರೋದು, 2 ಫಸ್ಟ್ ಬಂದಿರೋದು. ಸೊ 2 ಜಾಗಕ್ಕೆ 0 ಬರುತ್ತೆ, 3 ಮತ್ತೆ 1 ಆಸ್ ಇಟ್ ಈಸ್. ಈಗ ಗೊತ್ತಿದೆ ಅಲ್ವಾ ಯಾವ ರೀತಿ ಪೇಜ್ ಫಾಲ್ಟ್ ಅನ್ನ ಕಂಡುಹಿಡಿಯೋದು. ಪೇಜ್ ಫಾಲ್ಟ್ ಅಂತಂದ್ರೇನು, ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟ್ ಆರ್ ರೀಪ್ಲೇಸ್ ದ ವ್ಯಾಲ್ಯೂಸ್. ಸೊ 1 2 3 4 5 6 7 8 9 10 11 12. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಲಿ ನಮ್ಮ ಪೇಜ್ ಫಾಲ್ಟ್ ಎಷ್ಟು ಬಂದಿರೋದು, ಪೇಜ್ ಫಾಲ್ಟ್ ಇಸ್ ಈಕ್ವಲ್ ಟು 12. ಸೊ ನೋಡಿ 2 4 6 8 10 12 ಸರಿನಾ. ಸೊ ಇದೇ ಸೇಮ್ ಸ್ಟೆಪ್ ಅಲ್ಲಿ ನೀವು ಸಾಲ್ವ್ ಮಾಡಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅವ್ರು ಕೇಳಿದಂತ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಅನ್ನ ಹುಡುಕಿದೀವಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.